3 ಶನಿವಾರದಂದು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೌಲ್ಯಾಂಕನ ಪರೀಕ್ಷೆ ನಡೆಯಲಿದೆ. ಅದಕ್ಕಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2ಅನ್ನು ಇವತ್ತು ನೋಡೋಣ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಇನ್ನೂ 3ನೇ ಕ್ವಶನ್ ಪೇಪರು ಮತ್ತು ನಿಮಗೆ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಹಿತ ಕೊಡ್ತೀನಿ. ಲೈನ್ ಅಲ್ಲಿ ಇರಬೇಕು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಎಷ್ಟು ಲೈಕ್, ನಿಮ್ಮ ಎಷ್ಟು ಶೇರ್ ಇರ್ತಾವೆ ಅಷ್ಟು ನಮಗೆ ಮೋಟಿವೇಶನ್ ಅನಿಸ್ತದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ರಿವೈಸ್ಡ್ ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಪ್ರಶ್ನೋತ್ತರಗಳು. ಅದರ ಲಿಂಕ್ಗಳನ್ನು ನಾನು ಏನು ಮಾಡ್ತೀನಿ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಟಿವ್ ಕೊಡ್ತೀನಿ. ಆ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿಕೊಡ್ರಿ. ನಿಮಗೆ 20 ಅಂಕಗಳ ಬೆನಿಫಿಟ್ ಆಗ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳಿಗೆ ಸ್ಕೋರ್ ಆಗಲಿಕ್ಕೆ ಸಹಕಾರಿ ಆಗ್ತದೆ. ಖಂಡಿತ ಆ ಸಮಾಜ ವಿಜ್ಞಾನದ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳನ್ನು ನೋಡಿ. ಸೊ ನೋಡೋಣ ಕ್ವಶನ್ ಪೇಪರ್ಲಿರ್ತಕ್ಕಂಥ ಪ್ರಶ್ನೆಗಳು ಏನಿದಾವಂತ. ಮೌರ್ಯ ವಂಶದ ಸ್ಥಾಪಕ ಯಾರಂತ ಕೇಳಿದ್ದಾರೆ. ಅಶೋಕ, ಕನಿಷ್ಕ, ಶ್ರೀಗುಪ್ತ, ಚಂದ್ರಗುಪ್ತ. ಸೊ ಚಂದ್ರಗುಪ್ತ ಯಾರಪ್ಪ ಅಂದರೆ ಮೌರ್ಯ ವಂಶದ ಸ್ಥಾಪಕ ಆಗಿದ್ದಾನೆ. ಅಶೋಕ ಮೌರ್ಯ ಮನೆತನದ ಪ್ರಸಿದ್ಧ ರಾಜನು ಕೂಡ ಹೌದು. ಪ್ರಶ್ನೆ 2, ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಕುಶಾನರ ಅರಸ ಯಾರಂತ ಕೇಳಿದ್ದಾರೆ. ವಿಮ್ಕಡ್ ಪೀಸಸ್, ಕುಜಲ್ಕಡ್ ಪೀಸಸ್, ಕನಿಷ್ಕ, ಅಶ್ವಘೋಷ ಅಂತ ಇದೆ. ಸೊ ಚಿನ್ನದ ನಾಣ್ಯಗಳನ್ನು ಹೊರಡಿಸಿರ್ತಕ್ಕಂಥವ್ರು ವಿಮ್ಕಡ್ ಪೀಸಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3, ಸಮುದ್ರಗುಪ್ತನು ಮಹಾಕವಿ ಹಾಗೂ ಸಂಗೀತಗಾರನಾಗಿದ್ದ ಎಂಬ ಮಾಹಿತಿ ಇದರಿಂದ ತಿಳಿದು ಬರುತ್ತದೆ. ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರ, ಶಾಸನಗಳಲ್ಲಿ ಕಂಡುಬರುವ ಉಲ್ಲೇಖದಿಂದ, ಅಶೋಕನ ಸ್ತಂಭದ ಆಧಾರದ ಮೇಲಿಂದ, ಮೇಘದೂತ ಕಾವ್ಯದ ಮೂಲಕ. ಸರಿಯಾದ ಉತ್ತರ ಆಯ್ಕೆ ಎ, ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರದ ಕಾರಣ. ಸಮುದ್ರಗುಪ್ತ ಒಬ್ಬ ಮಹಾಕವಿಯೂ ಹೌದು, ಸಂಗೀತ ಪ್ರಿಯನೂ ಹೌದು. ಮುಂದಿನ ಪ್ರಶ್ನೆ, ಅಶೋಕನು ಹೊರಡಿಸಿದ ಶಾಸನಗಳಲ್ಲಿ ಡ್ಯಾಶ್ ವಿಚಾರಗಳು ವ್ಯಕ್ತವಾಗಿವೆ. ಅಶೋಕ ಹೊರಡಿಸಿರ್ತಕ್ಕಂಥ ಶಾಸನಗಳಲ್ಲಿ ನಮಗೆ ಧರ್ಮದ ವಿಚಾರಗಳು ವ್ಯಕ್ತವಾಗಿದ್ದಾವೆ. ಸೊ ಧರ್ಮದ ವಿಚಾರಗಳು ಅಂತಕ್ಕಂಥದ್ದೇ ಸರಿಯಾದ ಆಯ್ಕೆ ಇತ್ತು. ಮೇಘದೂತ ಬರೆದದ್ದು ಮೃಚ್ಛಕಟಿಕ. ಹಾಗಾದರೆ ಚರಕ ಬರೆದ ಕೃತಿ ಯಾವುದು? ಅರ್ಥಶಾಸ್ತ್ರ ಬರೆದಿದ್ದು ಕೌಟಿಲ್ಯ, ಪಂಚಸಿದ್ಧಾಂತಿಕ ಬರೆದಿದ್ದು ಆರ್ಯಭಟ. ಸೊ ಚರಕ ಬರೆದಿದ್ದು ಚರಕ ಸಂಹಿತೆ ಅಂತಕ್ಕಂಥದ್ದು ಡಿ ಆಪ್ಷನ್ ಇದೆ ನೋಡಿ, ಅದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 6, ದಖನ್ನಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜ ಅಂಶ ಯಾವುದು? ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು. ಸರಿಯಾದ ಉತ್ತರ ದಖನ್ನಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜಮನೆತನ ಅದು ಶಾತವಾಹನರ ರಾಜಮನೆತನ. ಪ್ರಶ್ನೆ 7, ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಯಾವ ಜಿಲ್ಲೆಯಲ್ಲಿದೆ? ಸೊ ಕದಂಬರ ರಾಜಧಾನಿ ಬನವಾಸಿ, ಅದನ್ನು ವಾತಾಪಿ ಅಂತ ಹಿಂದೆ ಕರೀತಿದ್ರು, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ 8, ರಾಜ ಅಂಶ ಮತ್ತು ಅದರ ರಾಜಧಾನಿಯ ಹೆಸರನ್ನು ನೀಡಲಾಗಿದೆ. ಅದರಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಜೋಡಿ ಬರ್ತದೆ ಆಯ್ಕೆ ಬಿ, ರಾಷ್ಟ್ರಕೂಟರು ಅವರ ರಾಜಧಾನಿ ಮಾನ್ಯಕೇಟ ಅಂತ ಆಗ್ತದೆ. ಗಂಗರ ರಾಜಧಾನಿ ತಲಕಾಡು ಬರ್ತದೆ. ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಬರ್ತದೆ. ಎಸ್, ಹೊಯ್ಸಳರದು ದ್ವಾರ ಸಮುದ್ರ ಅಂತ ಬರ್ತದೆ. ಪ್ರಶ್ನೆ 9, ಪ್ರಥಮ ನರಸಿಂಹವರ್ಮನು ವಾತಾಪಿಕೊಂಡ ಎಂಬ ಬಿರುದು ಹೊಂದಲು ಕಾರಣವಾದ ಘಟನೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಈ ಪ್ರಥಮ ನರಸಿಂಹವರ್ಮನನ್ನ ವಾತಾಪಿಕೊಂಡ ಅಂತಕ್ಕಂಥ ಬಿರುದು ಹೊಂದಲಿಕ್ಕೆ ಈತ ಈ ವಾತಾಪಿ ಅಂತಕ್ಕಂಥ ಸ್ಥಳ ಅದು ಇಮ್ಮಡಿ ಪುಲಿಕೇಸಿಯ ಸೇರಿತ್ತು. ಆತ ಇಮ್ಮಡಿ ಪುಲಿಕೇಸಿಯನ್ನು ಸೇರಿಸಿ ವಾತಾಪಿಯನ್ನು ಗೆದ್ದುಕೊಂಡ. ಅದಕ್ಕೆ ಪ್ರಥಮ ನರಸಿಂಹವರ್ಮನನ್ನು ವಾತಾಪಿಕೊಂಡ ಅಂತ ಬಿರುದು ಬಂತು. ಪ್ರಶ್ನೆ 10, ಹೇಳಿಕೆ, ಐಹೊಳೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು. ಪ್ರತಿಪಾದನೆ ಆರ್, ಚಾಲುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳು ಐಹೊಳೆಯಲ್ಲಿವೆ. ಸೊ ಇದಕ್ಕೆ ಇರ್ತಕ್ಕಂಥ ಸರಿಯಾದ ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಡಿ, ಎಸ್. 10ನೇ ಪ್ರಶ್ನೆ, ಹೇಳಿಕೆ ಮತ್ತು ಪ್ರತಿಪಾದನೆ ಎರಡೂ ಸರಿ. ಮುಂದಿನ ಪ್ರಶ್ನೆ 11, ಕಾಲಾನುಕ್ರಮದಲ್ಲಿ ಜೋಡಿಸಿ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ರು. 11ನೇ ಪ್ರಶ್ನೆಯಲ್ಲಿ ನಿಮಗೆ ಎಸ್, ಡಿ ಸಿಗ್ತದ. ಅಂದರೆ ಮೊದಲಿಗೆ ಕಳಿಂಗ ಯುದ್ಧ ನಡೀತು, ಎರಡನೇದ್ದು ಶಾಲಿವಾಹನ ಶಕೆ ಆರಂಭವಾಯಿತು, ಮೂರನೇದ್ದು ಗುಪ್ತರ ಶಕೆ ಆರಂಭವಾಯಿತು, ನಾಲ್ಕನೇದ್ದು ಚಾಲುಕ್ಯ ವಿಕ್ರಮ ಶಕೆ ಆರಂಭ ಆಯಿತು. ಇದು ಯಾವ ರಾಜ ಅಂಶದ ಲಾಂಛನ ಅಂತ ಕೇಳಿದ್ರು. ಅದು ಹೊಯ್ಸಳ ಇದೆ. ಎಸ್, ಸ್ಥಳನು ಅದರ ಮುಂದಿನ ಒಂದು ತಮಗೆ ಗೊತ್ತೇ ಇದೆ, ಹುಲಿಯ ಜೊತೆಗೆ ಕಾದಾಡ್ತಕ್ಕಂಥದ್ದು. ಪ್ರಶ್ನೆ 13, ಕಲಚುರಿ ಬಿಜ್ಜಳನ ಕಾಲದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದವರು ಯಾರು ಅಂತ ಕೇಳಿದ್ರು. ಸರಿಯಾದ ಉತ್ತರ ಬರ್ತದ ವಿದ್ಯಾರ್ಥಿಗಳೇ ಆಯ್ಕೆ ಎ, ಬಸವಣ್ಣನವರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಕಲಚೂರಿ ಬಿಜ್ಜಳನ ಕಾಲದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದ್ದರು.
ಪ್ರಶ್ನೆ 14, ಗ್ರಾಮದ ನೈರ್ಮಲ್ಯವನ್ನು ಈ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಬರುತ್ತದೆ ಅಂತ ಕೇಳಿದರೆ ಗ್ರಾಮದ ನೈರ್ಮಲ್ಯದ ಜವಾಬ್ದಾರಿ ಅದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತದೆ. ಪ್ರಶ್ನೆ 15, ಸ್ಥಳೀಯ ಸರ್ಕಾರದ ಸದಸ್ಯರಾಗಲು ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ. ಸ್ಥಳೀಯ ಸರ್ಕಾರದ ಸದಸ್ಯರಾಗಬೇಕಾದ್ರೆ 18 ವರ್ಷ ವಯಸ್ಸಾಗಿರಬೇಕು ಅಂತಕ್ಕಂಥದ್ದು ಬಿ ಆಯ್ಕೆ ಸರಿ ಅದ. ಪ್ರಶ್ನೆ 16, ಇದು ನಗರ ಸ್ಥಳೀಯ ಸಂಸ್ಥೆಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಅದರ ಉತ್ತರ ಜಿಲ್ಲಾ ಪಂಚಾಯಿತಿ, ಇದು ನಗರ ಪಾಲಿಕೆ ಅಂತ ಬರ್ತದೆ. 16ನೇ ಪ್ರಶ್ನೆ ಆಪ್ಷನ್ ಡಿ ಅಂತಕ್ಕಂಥದ್ದು. ಸೊ ನಗರ ಪಾಲಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಜಿಲ್ಲಾ ಪಂಚಾಯಿತಿ ಆಗೋದಿಲ್ಲ, ಅದು ಸ್ಥಳೀಯ ಸಂಸ್ಥೆಗೆ ಬರ್ತದೆ. 1 ಪ್ಯಾದಮ್ ಎಂದರೆ ಎಷ್ಟು ಅಡಿಗಳಿಗೆ ಸಮ ಅಂತ ಕೇಳಿದ್ದಾರೆ. 17ನೆಯ ಪ್ರಶ್ನೆಯ ಉತ್ತರ 1 ಪ್ಯಾದಮ್ ಅಂದರೆ ಅದು 6 ಅಡಿಗಳಿಗೆ ಸಮ ಅಂತಕ್ಕಂಥದ್ದು. 18, ನದಿಯು ಸಮುದ್ರ ಸೇರೋ ಜಾಗದಲ್ಲಿ ಮಣ್ಣು ಸಂಚಯನಗೊಂಡು ಡ್ಯಾಶ್ ಭೂಮಿಯನ್ನು ನಿರ್ಮಿಸ್ತದೆ. ಅದರ ಉತ್ತರ ನದಿ ಮುಖಜ ಭೂಮಿಯನ್ನು ಅದು ನಿರ್ಮಾಣ ಮಾಡ್ತದೆ. ಜಲಾವೃತ ಗ್ರಹ ಅಂತ ಯಾವುದನ್ನು ಕರೀತಾರೆ? ಭೂಮಿಯನ್ನು ಕರೀತಾರೆ. ನೀಲಿ ಗ್ರಹ ಅಂತ ಕರೀತಾರೆ. ಜೀವಿಗಳಿರುವ ವಿಶಿಷ್ಟ ಗ್ರಹ ಅಂತಲೂ ಕೂಡ ಕರೀತಾರೆ. ಓಝೋನ್ ಪದರದ ಕ್ಷೀಣತೆಗೆ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದರೆ ಸಿ ಬರ್ತದೆ, ಕ್ಲೋರೋ ಕಾರ್ಬನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಇತ್ತು ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿತ್ತು. ನೀವು ದೀರ್ಘ ಉತ್ತರಗಳನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಯಾವೆಲ್ಲ ನೀವು ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ, ಕಳಿಂಗ ಯುದ್ಧ ಅಶೋಕನಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಉಂಟು ಮಾಡಿತು, ಕನಿಷ್ಕನ ಸಾಧನೆಗಳನ್ನು ವಿವರಿಸಿ. ಇವೆಲ್ಲವುಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಪ್ಲೇಲಿಸ್ಟನ್ನು ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ ನೋಡ್ಕೊಡ್ರಿ. ಗುಪ್ತರ ಕಾಲದ ಪ್ರಸಿದ್ಧ ವಿಜ್ಞಾನಿಗಳನ್ನು ಹೆಸರಿಸಿ. ವರ್ಧನರ ಆಡಳಿತ ಯಾವ ರೀತಿಯಾಗಿ ನಡೀತು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದ ದೇವಾಲಯಗಳು ಯಾವುವು. ಚೋಳರ ಗ್ರಾಮಾಡಳಿತ ಪದ್ಧತಿ ಉತ್ತಮವಾಗಿತ್ತು ಅಂತ ಹೇಗೆ ಹೇಳ್ತೀರಿ. ನಿಮ್ಮ ಸ್ಥಳೀಯ ಜನಪ್ರತಿನಿಧಿ ಹೆಸರೇನು, ಅವರನ್ನು ಹೇಗೆ ಆಯ್ಕೆ ಮಾಡ್ತಾರೆ. ನೀವು ತಿಳಿದಂತೆ ಗ್ರಾಮ ಅಥವಾ ವಾರ್ಡಿನಲ್ಲಿ ಯಾವೆಲ್ಲ ಸಮಸ್ಯೆಗಳಿವೆ. ಭೂಮಿಯ ಮೇಲಿರುವ ಗೋಳಗಳನ್ನು ಹೆಸರಿಸಿ. ಪರಿಸರ ಮಾಲಿನ್ಯದ ವಿಧಗಳನ್ನು ಹೆಸರಿಸಿ. ಈ ಸ್ಮಾರಕಗಳನ್ನು ಹೆಸರಿಸಿ, ಅವುಗಳ ಹೆಸರನ್ನು ಈ ಜಾಗಗಳಲ್ಲಿ ಬರೀರಿ. ಇತ್ತೀಚೆಗೆ ಕೆರೆಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದ, ಸಂರಕ್ಷಣೆಗೆ ನೀವೇನು ಮಾಡ್ತೀರಿ. ಸ್ಥಳೀಯ ಸ್ವಯಂ ಸರ್ಕಾರಗಳಿಂದ ಜನರಿಗೆ ಯಾವ ಸೌಲಭ್ಯ ದೊರೀತಾವ. ಜಲ ಮಾಲಿನ್ಯ ನಿಯಂತ್ರಣದ ಕ್ರಮಗಳೇನು. ದಕ್ಷಿಣ ಭಾರತದ ನಕಾಸೆ ಬಿಡಿಸಿ. ನಾಶಿಕ್, ಮಳಖೇಡ, ಶ್ರವಣ ಬೆಳಗೊಳಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನಿಮ್ಮ ವ್ಯೂಸ್ ಬಂದರೆ ಇನ್ನೊಂದು ಕ್ವಶನ್ ಪೇಪರನ್ನು ಹಾಕ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.